ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತೊಂದು ಸ್ವೀಟನ್ನು ಮಾಡ್ಕೋತಾ ಇದ್ದೀನಿ. MTR ಗುಲಾಬ್ ಜಾಮೂನನ್ನು ಮಾಡ್ಕೋತಾ ಇದ್ದೀನಿ. ನಾನು 2 ಪ್ಯಾಕೆಟ್ ತೊಗೊಂಡಿದ್ದೀನಿ MTR ಗುಲಾಬ್ ಜಾಮೂನ್ ಪೌಡರು. ನಾನು ಇದಕ್ಕೆ ಒಂದು ಚಿಕ್ಕ ಗ್ಲಾಸಲ್ಲಿ 1 ಲೋಟದಷ್ಟು ಮೈದಾ ಹಿಟ್ಟನ್ನು ಕೂಡ ಸೇರಿಸ್ಕೋತೀನಿ. ಜಾಮೂನ್ ಮಾಡಿದ ನಂತರ ತುಂಬ ಸ್ಮೂತ್ ಆ್ಯಂಡ್ ಸಾಫ್ಟಾಗಿ ಬರುತ್ತೆ ಸ್ವಲ್ಪ ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ಳೋದ್ರಿಂದ. ಈ ಟಿಪ್ಪನ್ನು ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಅಂತ ಹೇಳ್ತೀನಿ. ಹಾಗೆ ಬೆಚ್ಚಗಿನ ನೀರು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಎಣ್ಣೆ ಕೂಡ ಸೇರಿಸ್ಕೊತೀನಿ. ಎಣ್ಣೆ ಬದಲು ತುಪ್ಪವನ್ನು ಕಾಯಿಸಿ ಕೂಡ ನೀವು ಹಾಕ್ಕೊಳ್ಬಹುದು, ತುಂಬ ಚೆನ್ನಾಗಿ ಬರುತ್ತೆ. ಕೆಲವರು ತುಪ್ಪದಲ್ಲೇ ಜಾಮೂನನ್ನು ಮಾಡ್ತಾರೆ, ನನಗೆ ಅಷ್ಟೊಂದೇನು ಇಷ್ಟ ಆಗಲ್ಲ, ಹಾಗಾಗಿ ನಾನು ಎಣ್ಣೆನಲ್ಲೇ ಮಾಡ್ಕೋತಾ ಇದ್ದೀನಿ. ಬೇಕಾದರೆ ನೀವು ಉಂಡೆ ಕಟ್ಟಬೇಕಿದ್ರೆ ತುಪ್ಪನ ಹತ್ಕೊಂಡು ಮಾಡ್ಕೋಬಹುದು. ಹಾಫ್ ಆನ್ ಅವರ್ ನೆನೆಯಕ್ಕೆ ಬಿಟ್ಟು ಪಾಕಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಇದರಲ್ಲಿ 4 ಗ್ಲಾಸ್ ನೀರಿಗೆ 1.5 ಗ್ಲಾಸ್ ಶುಗರನ್ನು ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೇಸರಿ ಕಲರ್ ಕೂಡ ಹಾಕ್ಕೊಂಡು ಪಾಕಕ್ಕೆ ಇಟ್ಕೊಂಡಿದ್ದೀನಿ. ಪಾಕ ರೆಡಿ ಆಗೋಷ್ಟರಲ್ಲಿ ಹಿಟ್ಟು ಕೂಡ ಹಾಫ್ ಆನ್ ಅವರ್ ಆಗಿತ್ತು ನೆಂದು, ಅದನ್ನು ಕೂಡ ಉಂಡೆಗಳನ್ನು ಮಾಡ್ಕೊಳ್ಳೋಣ ಅಂತ ತಗೋತಾ ಇದ್ದೀನಿ. ಜಾಮೂನ್ ತಿನ್ನೋದಕ್ಕೆ ತುಂಬ ಖುಷಿ ಆಗುತ್ತೆ, ಇಷ್ಟ ಆಗುತ್ತೆ, ಎಲ್ಲರ ಫೇವ್ರೇಟ್. ಬಟ್ ಮಾಡುವಾಗ ತುಂಬಾ ಸಾಕಾಗುತ್ತೆ, ಯಾಕಂದರೆ ಅದನ್ನು ರೌಂಡ್ ಶೇಪ್ ಮಾಡಬೇಕಿದ್ರೆ ಅದು ಒಡೆದೋಗ್ಬಾರ್ದು, ತುಂಬ ಕ್ಲೀನಾಗಿ ಶೇಪ್ ಮಾಡ್ಕೋಬೇಕಲ್ಲ, ಹಾಗಾಗಿ ತುಂಬ ಹೊತ್ತೆ ಹಿಡಿಯುತ್ತೆ ಉಂಡೆ ಕಟ್ಕೊಳ್ಳೋದು. ಈ ಥರ ಫಸ್ಟೇ ಪೀಸ್ ಮಾಡಿಕೊಂಡು ನಂತರ ನಾನು ಉಂಡೆಗಳನ್ನ ಮಾಡ್ಕೊಳ್ತೀನಿ. ಜಾಮೂನ್ ಉಂಡೆಗಳು ರೆಡಿಯಾಗಿದೆ ನೋಡಿ. ಇದರಲ್ಲೂ ಕೆಲವೊಂದು ಒಡೆಯೋ ಚಾನ್ಸಸ್ ಇರುತ್ತೆ, ಆದಷ್ಟು ಉಂಡೆ ರೌಂಡಾಗಿ ಬರೋ ಥರ ಟ್ರೈ ಮಾಡಿದ್ದೀನಿ. ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯ್ತಿದ್ದಂಗೆ ಸಿಮ್ಮಲ್ಲಿ ಇಟ್ಕೊಂಡು ಜಾಮೂನನ್ನು ಬಿಡಿ. ಸಿಮ್ಮಲ್ಲಿಟ್ಟು ಬೇಯಿಸೋದ್ರಿಂದ ಜಾಮೂನ್ ಸೀದ್ ಹೋಗಲ್ಲ, ಹಾಗೆ ಒಳಗಡೆ ಎಲ್ಲ ಕ್ಲೀನಾಗಿ ಬೇಯುತ್ತೆ. ನಿಧಾನವಾಗಿ ಜಾಮೂನನ್ನು ಬೇಯಿಸ್ಕೋಬೇಕು. ಉರಿ ಜಾಸ್ತಿ ಮಾಡಿ ಬೇಗ ಬೇಗ ಬೇಯಿಸ್ಕೊಳ್ತೀವಿ ಅಂದರೆ ಬೇಗನೆ ಸೀದೋಗುತ್ತೆ, ಹಾಗೆ ಬೇಗನೆ ಮೇಲೆ ಕಲರ್ ಬರುತ್ತೆ, ಒಳಗಡೆ ಹಸಿಯಾಗಿರುತ್ತೆ. ಹಾಗಾಗಿ ಈ ಥರ ತಿರುಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಯಾರಿಗೆಲ್ಲ ನನ್ನ ವಿಡಿಯೋಸ್ ಇಷ್ಟ ಆಗ್ತಿದೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೂಡ ಹೇಳ್ತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನಂದು ID ಇದೆ ಐಶ್ವರ್ಯ ಶ್ರೀಧರ್ 2014 ಅಂತ. ಅದರಲ್ಲಿ ಕೂಡ ನನ್ನ ಮಿನಿ ಬ್ಲಾಗ್ಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಅಲ್ಲಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತೀನಿ. ನೋಡಿ ಈ ಥರ ಬೇಯಿಸ್ಕೊಳ್ಳಿ, ಒಳಗಡೆ ಕೂಡ ಕ್ಲೀನಾಗಿ ಬೆಂದಿರುತ್ತೆ, ಹಸಿಯಾಗಿರಲ್ಲ. ನಂತರ ನಾನು ಇದನ್ನು ತೆಗೆದು ಡೈರೆಕ್ಟಾಗಿ ಪಾಕದೊಳಗಡೆ ಹಾಕೊಳ್ಳೋದಿಲ್ಲ. ಇದು ಒಂದು 10 ನಿಮಿಷ ಹಾಗೆ ಬಿಡ್ತೀನಿ. ಇದರಲ್ಲಿರೋ ಬಿಸಿ ಹೀಟ್ ಏನಿರುತ್ತೆ ಅದೆಲ್ಲ ಕಡಿಮೆ ಆದ ನಂತರನೇ ನಾನು ಇದನ್ನು ಪಾಕಕ್ಕೆ ಹಾಕೊಳ್ಳೋದು. 10 ಮಿನಿಟ್ಸ್ ಆದಮೇಲೆ ಈ ಥರ ಹಾಕ್ಕೊಳ್ತಿದ್ದೀನಿ. ಹಂಗೆ ಹಾಕೊಳ್ಳೋದ್ರಿಂದ ಜಾಮೂನ್ ತಣ್ಣಗಾಗುತ್ತೆ, ಕ್ಲೀನಾಗಿ ಪಾಕಕ್ಕೆ ಸೆಟ್ ಆಗುತ್ತೆ, ಪಾಕವನ್ನು ಹೀರ್ಕೊಳ್ಳುತ್ತೆ. ಹಾಗಾಗಿ ಗುಲಾಬ್ ಜಾಮೂನ್ ರೆಡಿ ಆಯಿತು. ಯಾರಿಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಕೂಡ ಹೇಳ್ತೀನಿ.